ಹಾಯ್ ಗೈಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮಾರ್ಚ್ 23ರ ಪ್ರಮುಖ ಪ್ರಚಲಿತ ಘಟನೆಗೆ ಸಂಬಂಧಿಸಿದಂಥ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತೇವೆ ನೋಡ್ರಿ. ಇದರಲ್ಲಿ ಪ್ರಮುಖ ಮುಂದೆ ಬರುವಂಥ ಪರೀಕ್ಷೆಗಳಿಗೆ ನಿಮಗೆ ಉಪಯುಕ್ತ ಆಗುವಂಥ ವಿಷಯಗಳು ಇರ್ತವೆ ಅಂತಲೇ ಹೇಳ್ಬೋದು. ಪ್ರತಿನಿತ್ಯ ಪ್ರಜಾವಾಣಿ ಇಂದು ಇವಂಥ ಒಂದು ಪ್ರಶ್ನೆಗಳನ್ನು ನಾವು ನೋಡೋಣ. ಆ ಒಂದು ಪೇಪರ್ನಲ್ಲಿ ಏನು ಬಂದಿದೆ ಅದರ ಮಾಹಿತಿ ಇದೆ ನೋಡಿ ಸ್ನೇಹಿತರೆ. ಹಾಗಾದರೆ ಬನ್ನಿ, ಮೊದಲೇ ಒಂದು ಪ್ರಶ್ನೆ ಇದೆ ನೋಡಿ ನ್ಯೂಸ್ದು. ಸ್ವಾತಂತ್ರ್ಯ ಹೋರಾಟಗಾರರಾದ ಭಗತ್ ಸಿಂಗ್, ರಾಜ್ಗುರು ಮತ್ತು ಸುಖದೇವ್ ಅವರ ಒಂದು ಬಲಿದಾನದ ಸ್ಮರಣಾರ್ಥವಾಗಿ ಶಹೀದ್ ದಿವಸವನ್ನು ಯಾವಾಗ ಆಚರಣೆ ಮಾಡುತ್ತಾರೆ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಪ್ರತಿ ವರ್ಷ ಏನು ಮಾಡ್ತಾರೆ ಅಂದರೆ ಭಗತ್ ಸಿಂಗ್ ಆಗಿರ್ಬೋದು, ರಾಜಗುರು ಮತ್ತು ಸುಖದೇವ್ ಇವರ ಒಂದು ಬಲಿದಾನದ ಸ್ಮರಣಾರ್ಥವಾಗಿ ಶಹೀದ್ ದಿವಸವನ್ನು ಆಚರಣೆ ಮಾಡುತ್ತಾರೆ. ಇದು ಯಾವ ದಿನ ಆಚರಣೆ ಮಾಡ್ತಾರೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಮಾರ್ಚ್ 23ನೇ ತಾರೀಕು ಏನು ಮಾಡ್ತಾರೆ ಅಂದರೆ ಪ್ರತಿ ವರ್ಷ ಶಹೀದ್ ದಿವಸವನ್ನು ಆಚರಣೆ ಮಾಡ್ತಾರೆ ನೋಡ್ರಿ. 1931ರಲ್ಲಿ ಮಾರ್ಚ್ 23ರಂದು ಭಗತ್ ಸಿಂಗ್, ರಾಜ್ಗುರು, ಸುಖದೇವರವರನ್ನು ಗಲ್ಲಿಗೇರಿಸಲಾಗಿರ್ತದೆ. ಅದಕ್ಕಾಗಿ ಈ ಒಂದು ದಿನಾಚರಣೆಯನ್ನು ಮಾಡ್ತಾರೆ ನೋಡ್ರಿ, ಅವರ ಒಂದು ಸ್ಮರಣಾರ್ಥವಾಗಿ. ಇದ್ರ ಬಗ್ಗೆ ಮಾಹಿತಿ ತಿಳಿದುಕೊಳ್ಳೋಣ. ಮಾರ್ಚ್ 23ಕ್ಕೆ ಸರಿಯಾದ ಉತ್ತರ ಆಗಿದೆ ನೋಡಿ. ಇದಕ್ಕೆ ಕಾರಣ ಏನಪ್ಪ ಅಂತಂದರೆ ಲಾಹೋರ್ ಪಿತ್ತೀರ್ ಅಂತಲೇ ಹೇಳ್ಬೋದು. ಲಾಲಾ ಲಜಪತ್ ರಾಯ್ ಅವರು 1927ರಲ್ಲಿ ಏನಪ್ಪ ಅಂತಂದರೆ ಈ ಒಂದು ಸೈಮನ್ ಒಂದು ಕಮಿಷನ್ ಭಾರತಕ್ಕೆ ಭೇಟಿ ನೀಡಿರ್ತದೆ. ಅಂಥ ಸಂದರ್ಭದಲ್ಲಿ ಅವರನ್ನು ಈ ಒಂದು ಜಾನ್ ಸ್ಯಾಂಡರ್ಸ್ ಏನು ಮಾಡ್ತಾನೆ ಅಂದರೆ ಅವರು ಲಾಠಿ ಏಟಿನಿಂದ ಮರಣ ಹೊಂದುತ್ತಾನೆ. ಈ ಒಂದು ಜಾನ್ ಸ್ಯಾಂಡರ್ಸ್ನ ಒಂದು ಲಾಠಿ ಏಟಿನಿಂದ ಲಾಲಾ ಲಜಪತ್ ರಾಯ್ ಅವರು ಮರಣ ಹೊಂದುತ್ತಾರೆ. ಇದರ ಒಂದು ಲಾಲಾ ಲಜಪತ್ ರಾಯ್ ಅವರ ಮರಣ ಆದಂಥ ಒಂದು ಸುದ್ದಿಯನ್ನು ಕೇಳಿ ಭಗತ್ ಸಿಂಗ್ ಅವ್ರು ಏನು ಮಾಡ್ತಾರೆ ಅಂದರೆ ಈ ಒಂದು ಸ್ಯಾಂಡರ್ಸ್ನನ್ನು ಕೊಲೆ ಮಾಡ್ತಾರೆ ಅಂತಲೇ ಹೇಳ್ಬೋದು. ಲಾಲಾ ಲಜಪತ್ ರಾಯ್ ಸಾವಿಗೆ ಸೇಡು ತೀರಿಸಿಕೊಳ್ಳಲು ಹೋಗಿ ತಪ್ಪಾಗಿ ಜಾನ್ ಸ್ಯಾಂಡರ್ಸ್ನನ್ನು ಕೊಂದ ಪ್ರಕರಣವನ್ನು ನಾವು ಲಾಹೋರ್ ಪಿತೂರಿ ಎಂದು ಕರೆಯುತ್ತೇವೆ. ಇದನ್ನು ಸ್ಯಾಂಡರ್ಸ್ನನ್ನು ಕೊಂಡವರು ಯಾರಪ್ಪ ಅಂತಂದರೆ ಈ ಒಂದು ಜಾನ್ ಸ್ಯಾಂಡರ್ಸ್, ಲಾಹೋರ್ ಪಿತೂರಿ ಅಂತ ಕರಿತೇವೆ. ಇದರಲ್ಲಿ ಭಗತ್ ಸಿಂಗ್ ಇರ್ತಾರೆ ನೋಡ್ರಿ. ಇನ್ನೆಲ್ಲಿ ನೋಡೋದಾದರೆ ಮಾರ್ಚ್ 23, 1931ರಂದು ಭಗತ್ ಸಿಂಗ್, ರಾಜ್ಗುರು ಮತ್ತು ಸುಖದೇವ್ ಅವರನ್ನು ಲಾಹೋರ್ನ ಜೈಲಿನಲ್ಲಿ ಗಲ್ಲಿಗೇರಿಸಲಾಯಿತು. ಯಾವಾಗ 1931 ಮಾರ್ಚ್ 23ರಂದು ಇವರು ಮೂವರಿಗೆ ಏನು ಮಾಡ್ತಾರೆ ಅಂದರೆ ಈ ಒಂದು ಲಾಹೋರ್ನಲ್ಲಿ ಜೈಲಿನಲ್ಲಿ ಗಲ್ಲಿಗೇರಿಸಲಾಗುತ್ತಾರೆ. ಅದಕ್ಕಾಗಿ ಮಾರ್ಚ್ 23ರಂದು ಪ್ರತಿ ವರ್ಷ ಶಹೀದ್ ದಿವಸವನ್ನು ಆಚರಣೆ ಮಾಡ್ತಾರೆ ನೋಡ್ರಿ, ಇವರ ಒಂದು ಸ್ಮರಣಾರ್ಥವಾಗಿ. ಪ್ರಸ್ತುತ 2026ರಲ್ಲಿ ನಡೀತಾ ಇದೆ. ಅದೇ ರೀತಿಯಾಗಿ ಇದರ ಒಂದು ಅಭಿಯಾನ ಯಾವುದಪ್ಪ ಅಂತಂದರೆ ಯುವ ಜನರಿಗಾಗಿ ನನ್ನ ಭಾರತ ನನ್ನ ಜವಾಬ್ದಾರಿ ಎಂಬ ಒಂದು ಅಭಿಯಾನವನ್ನು ಸರ್ಕಾರ ಆಯೋಜನೆ ಮಾಡಿದೆ ಅಂತಲೇ ಹೇಳ್ಬೋದು ನೋಡ್ರಿ. ಮೇರಾ ಭಾರತ್ ಮೇರಿ ಜಿಮ್ಮೆದಾರಿ. ಸ್ಟ್ರಾಟಜಿಕೆ ನೋಡೋಣ ಸ್ನೇಹಿತರೆ. ಸ್ಟ್ರಾಟಜಿಕೆಯಲ್ಲಿ HSRA ಅಂತ ಕೊಟ್ಟಿದ್ದಾರೆ. ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕ್ ಅಸೋಸಿಯೇಷನ್ ಅಂತ ನಾವು ಫುಲ್ ಫಾರ್ಮ್ ಆಗಿದೆ ನೋಡಿ. HSRA ಅಂದ್ರೆ ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕ್ ಅಸೋಸಿಯೇಷನ್ ಅಂತ ನಾವು ಕರೆಯುತ್ತೇವೆ. 1928ರಲ್ಲಿ ಫಿರೋಜ್ ಶಾ ಕೋಟಾದಲ್ಲಿ ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕ್ ಅಸೋಸಿಯೇಷನ್ನು ಸ್ಥಾಪನೆ ಮಾಡಲಾಗುತ್ತದೆ. ಸೆಂಟ್ರಲ್ ಅಸೆಂಬ್ಲಿ ದಾಳಿ ಏಪ್ರಿಲ್ 8ನೇ ತಾರೀಕು ಏನು ಮಾಡ್ತಾರೆ ಅಂದರೆ 1929ರಂದು ಭಗತ್ ಸಿಂಗ್ ಮತ್ತು ಬಟುಕೇಶ್ವರ್ ದತ್ ಅವರು ದೆಹಲಿಯ ಒಂದು ಅಸೆಂಬ್ಲಿ ಮೇಲೆ ಒಂದು ಬಾಂಬನ್ನು ಹಾಕ್ತಾರಂತ ಹೇಳ್ಬೋದು. ಹೊಗೆ ಬಾಂಬನ್ನು ಹಾಕುತ್ತಾರೆ. ದೆಹಲಿಯ ಒಂದು ಬಾಂಬ್ ಅಂತ ಹೇಳ್ತೀವಿ. ದೆಹಲಿಯಲ್ಲಿ ಏನು ಮಾಡ್ತಾರೆ ಅಂದರೆ ಈ ಒಂದು ಬಾಂಬ್ ಹಾಕಿದಂಥ ವ್ಯಕ್ತಿಗಳು ಯಾರಂತ ಒಂದು ಪ್ರಶ್ನೆ ಕೇಳಿದ್ದರು. ಭಗತ್ ಸಿಂಗ್ ಮತ್ತು ಬಟುಕೇಶ್ವರ್ ದತ್ ಏನು ಮಾಡ್ತಾರೆ ಅಂದರೆ ದೆಹಲಿಯಲ್ಲಿ ಬಾಂಬ್ ಹಾಕಿರ್ತಾರೆ ನೋಡ್ರಿ. ಸೆಂಟ್ರಲ್ ಅಸೆಂಬ್ಲಿ ಮೇಲೆ ದಾಳಿ ಯಾವಾಗ ನಡೀತು? ಏಪ್ರಿಲ್ 8, 1929ರಲ್ಲಿ ಈ ಒಂದು ಬಾಂಬ್ ದಾಳಿ ಆಗಿರ್ತದೆ. ಇದೇನಪ್ಪ ಅಂತಂದರೆ ಈ ಮಾರ್ಚ್ 23ನೇ ಸಂಬಂಧಿಸಿದಂಥ ಒಂದು ನ್ಯೂಸಲ್ಲಿ ಬಂದಿತ್ತು ನೋಡ್ರಿ ಮಾಹಿತಿ. ಜೊತೆಗೆ ಸ್ಟ್ರಾಟಜಿಗೆ ಕೂಡ ಇದು ಓನ್ ಆಗಿರ್ತದೆ. ಮುಂದಿನ ಒಂದು ನ್ಯೂಸ್ ನೋಡೋಣ. ಮುಂದಿನ ನ್ಯೂಸ್ನ ಪ್ರಶ್ನೆ ಇದೆ ನೋಡಿ. 2026ರ ವಿಶ್ವ ಹವಾಮಾನ ದಿನದ ಮುಖ್ಯ ವಿಷಯ ಏನಂತ ಕೊಟ್ಟಿದ್ದಾರೆ. ವರ್ಲ್ಡ್ ಮೆಟ್ರಲಾಜಿಕಲ್ ಡೇ ಅಂತ ಒಂದು ಥೀಮ್ ಏನಂತ ಕೊಟ್ಟಿದ್ದಾರೆ ನೋಡ್ರಿ. ಪ್ರತಿ ವರ್ಷ ಏನು ಮಾಡ್ತಾರೆ ಅಂದರೆ ಮಾರ್ಚ್ 23ರಂದು ಹವಾಮಾನ ದಿನಾಚರಣೆಯನ್ನು ಆಚರಣೆ ಮಾಡ್ತಾರೆ. ಇದರ ಥೀಮ್ 2026ರ ಒಂದು ಥೀಮ್ ಏನಂತ ಕೊಟ್ಟಿದ್ದಾರೆ. ಇದು ಕೂಡ ಇಂಪಾರ್ಟೆಂಟ್ ಆಗುತ್ತಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ. ಅಬ್ಸರ್ವಿಂಗ್ ಟುಡೇ ಪ್ರೊಟೆಕ್ಟಿಂಗ್ ಟುಮಾರೋ ಎಂಬುದು 2026ರ ಈ ಒಂದು ವರ್ಲ್ಡ್ ಮೆಟ್ರಲಾಜಿಕಲ್ ಡೇನ ಒಂದು ಥೀಮ್ ಆಗಿದೆ ಅಂತಲೇ ಹೇಳ್ಬೋದು. ಅಬ್ಸರ್ವಿಂಗ್ ಟುಡೇ ಪ್ರೊಟೆಕ್ಟಿಂಗ್ ಟುಮಾರೋ, ಇಂದಿನ ವೀಕ್ಷಣೆ ನಾಳೆಯ ರಕ್ಷಣೆ ಎಂಬುದು 2026ರ ಹವಾಮಾನ ದಿನದ ಒಂದು ಘೋಷವಾಕ್ಯ ಆಗಿದೆ, ಧ್ಯೇಯವಾಕ್ಯ ಆಗಿದೆ ನೋಡಿ.
ಇದರ ಹಿನ್ನೆಲೆ ನೋಡೋದಾದರೆ ಮಾರ್ಚ್ 23ರಂದು ವಿಶ್ವ ಹವಾಮಾನ ದಿನವನ್ನು ಆಚರಣೆ ಮಾಡಲಾಗುತ್ತದೆ. ಇದು 76 ವಾರ್ಷಿಕೋತ್ಸವ ಆಗಿದೆ ನೋಡಿ. ಇದು 76ನೇ ವಾರ್ಷಿಕೋತ್ಸವ. ಜಾಗತಿಕ ಗುರಿ 2027ರ ವೇಳೆಗೆ ಪ್ರಪಂಚದಾದ್ಯಂತ ಎಲ್ಲರಿಗೂ ಮುನ್ನೆಚ್ಚರಿಕೆ ವ್ಯವಸ್ಥೆ ಜಾರಿಗೊಳಿಸುವುದು ಈ ಒಂದು ವರ್ಲ್ಡ್ ಮೆಟ್ರಾಲಜಿಕಲ್ ಆರ್ಗನೈಜೇಷನ್ನ ಒಂದು ಗುರಿಯಾಗಿದೆ ಅಂತಲೇ ಹೇಳ್ಬೋದು. WMO ಅಂದರೆ ವರ್ಲ್ಡ್ ಮೆಟ್ರಾಲಜಿಕಲ್ ಆರ್ಗನೈಜೇಷನ್ ಅಂತ ಕರೆಯುತ್ತೇವೆ. ಇದರಲ್ಲಿ ಭಾರತ ಪಾತ್ರ ಏನಪ್ಪ ಅಂತಂದರೆ, ಭಾರತೀಯ ಹವಾಮಾನ ಇಲಾಖೆ ತನ್ನ 151ನೇ ಸಂಸ್ಥಾಪನಾ ದಿನ ಆಚರಿಸಿದ್ದು 6 ಕಿಲೋ ಗ್ರಿಡ್ ಸ್ಪೇಸಿಂಗ್ನೊಂದಿಗೆ ಹವಾಮಾನ ಮುನ್ಸೂಚನೆ ನೀಡಲು ಮಿಷನ್ ಮೌಸಮ್ ಅನ್ನು ಜಾರಿಗೊಳಿಸಿದೆ. ಮಿಷನ್ ಮೌಸಮ್ ಅನ್ನು ಜಾರಿಗೊಳಿಸಿದಂಥ ಒಂದು ಸಂಸ್ಥೆ ಯಾವುದಪ್ಪ ಅಂತಂದರೆ ಭಾರತೀಯ ಹವಾಮಾನ ಇಲಾಖೆ ಆಗಿದೆ ನೋಡಿ. ಇಂಡಿಯನ್ ಮೆಟ್ರಾಲಜಿಕಲ್ ಡಿಪಾರ್ಟ್ಮೆಂಟ್ ಅಂತ ನಾವು ಕರೆಯುತ್ತೇವೆ. ಇದೇನು ಮಾಡಿದೆ ಅಂದರೆ ಮಿಷನ್ ಮೌಸಮ್ ಎಂದು ಹವಾಮಾನ ಮುನ್ಸೂಚನೆ ನೀಡಲು ಜಾರಿಗೊಳಿಸಿದೆ ಮಿಷನ್ ಮೌಸಮ್. ಈ ಸ್ಟ್ರಾಟಜಿಕಲ್ಲಿ ವರ್ಲ್ಡ್ ಮೆಟ್ರಾಲಜಿಕಲ್ ಆರ್ಗನೈಜೇಷನ್ ಅಂತ ನಾವು ಕರಿತೇವೆ. ಇದು ಸ್ಥಾಪನೆ ಆಗಿದೆ ಯಾವಾಗ ಅಂದರೆ 1950 ಮಾರ್ಚ್ 23ರಂದು ಸ್ಥಾಪನೆ ಆಗಿದೆ. ಇದರ ಕೇಂದ್ರ ಕಚೇರಿ ಕೂಡ ಕೇಳ್ತಾರೆ ನೋಡಿ. ಕೇಂದ್ರ ಕಚೇರಿ ಜಿನೆವಾದಲ್ಲಿ ಕಂಡು ಬರ್ತದೆ. ಅದೇ ರೀತಿಗೆ ಇಂಡಿಯನ್ ಮೆಟ್ರಾಲಜಿಕಲ್ ಡಿಪಾರ್ಟ್ಮೆಂಟ್ ಎಲ್ಲಿದೆಪ್ಪ ಅಂತಂದರೆ ಇದು ನವದೆಹಲಿಯಲ್ಲಿ ಕಂಡು ಬರ್ತದೆ. ಇದು ಸ್ಥಾಪನೆ ಆಗಿದ್ದು 1875ರಲ್ಲಿ ಇದು ಸ್ಥಾಪನೆ ಆಗಿದೆ. 1875ರಲ್ಲಿ ಇದು ಸ್ಥಾಪನೆ ಆಗಿದೆ. ಓಕೆ, ಇದರದ್ದು ಎಲ್ಲಿ ಅದ? ದೆಹಲಿಯಲ್ಲಿ ಇದರ ಒಂದು ಕೇಂದ್ರ ಕಚೇರಿ ಕಂಡು ಬರ್ತದೆ ಅಂತಲೇ ಹೇಳ್ಬೋದು ನಾವು. ದೆಹಲಿಯಲ್ಲಿ ಇದೆ ನೋಡಿ. ಇದು ಹವಾಮಾನದ ಬಗ್ಗೆ ಸಂಬಂಧಿಸಿದಂಥ ನ್ಯೂಸ್ ಕೊಟ್ಟಿದ್ರು. ಇದರ ಬಗ್ಗೆ ಕೂಡ ಇದೆ ನೋಡಿ. ಇದರಲ್ಲಿ ಧ್ಯೇಯವಾಕ್ಯ ಇಂಪಾರ್ಟೆಂಟ್ ಆಗುತ್ತೆ. ಅದೇ ರೀತಿಗೆ WMO ಮತ್ತು IMD ಇದು ಸ್ಥಾಪನೆ ಆದ್ರ ಬಗ್ಗೆ ಕೂಡ ಕೇಳ್ತಾರೆ ಮತ್ತು ಕೇಂದ್ರ ಕಚೇರಿ ಕೂಡ ಇಂಪಾರ್ಟೆಂಟ್ ಆಯ್ತು ನೋಡ್ರಿ. ಮುಂದಿನ ಒಂದು ಪ್ರಶ್ನೆ ಹೋಗೋಣ. ಭಾರತದ ಇತಿಹಾಸದಲ್ಲಿ ಚುನಾವಣೆಯ ಮೂಲಕ ಆಯ್ಕೆಯಾದ ಸರ್ಕಾರವೊಂದರ ಮುಖ್ಯಸ್ಥರಾಗಿ ಅತಿ ಹೆಚ್ಚು ದಿನಗಳ ಕಾಲ ಸೇವೆ ಸಲ್ಲಿಸಿದ ದಾಖಲೆ ಬರೆದ ನಾಯಕ ಯಾರು ಅಂತ ಕೇಳಿದ್ದಾರೆ. 8931 ದಿನಗಳ ಕಾಲ ಏನಪ್ಪ ಅಂತಂದರೆ ಆಯ್ಕೆಯಾದ ಒಬ್ಬ ವ್ಯಕ್ತಿ ಯಾರಪ್ಪ ಅಂತ ಕೇಳಿದ್ದಾರೆ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ಯಾರಪ್ಪ ಅಂತಂದರೆ ಆಪ್ಷನ್ ಸಿ, ನರೇಂದ್ರ ಮೋದಿ. ನರೇಂದ್ರ ಮೋದಿ ಅವರು 8931 ದಿನಗಳ ಕಾಲ ಈ ಒಂದು ಮುಖ್ಯಮಂತ್ರಿ ಮತ್ತು ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದಾರೆ ಅಂತ ಹೇಳಬಹುದು ನೋಡ್ರಿ. ಅತಿ ಹೆಚ್ಚು ಬಾರಿ ಸೇವೆ ಸಲ್ಲಿಸಿದಂಥ ಮುಖ್ಯಮಂತ್ರಿ ಯಾರಾಗಿದ್ದಾರೆ ಅಂದರೆ ನರೇಂದ್ರ ಮೋದಿ ಆಗಿದ್ದಾರೆ. ಗುಜರಾತ್ ರಾಜ್ಯದ ಒಂದು ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದರು. ಈ ಪ್ರಧಾನಮಂತ್ರಿಯಾಗಿ ಕೂಡ ಸೇವೆ ಸಲ್ಲಿಸಿದ್ದಾರೆ ನೋಡ್ರಿ. ಇತ್ತೀಚೆಗೆ ಪವರ್ ಕುಮಾರ್ ಚಾಮ್ಲಿಂಗ್ನ ಒಂದು ಹಿಂದಾಕಿದ್ದ ವ್ಯಕ್ತಿ ಯಾರಪ್ಪ ಅಂತಂದ್ರೆ ನರೇಂದ್ರ ಮೋದಿ ಅಂತಲೇ ಹೇಳ್ಬೋದು ನೋಡ್ರಿ. ಪವರ್ ಕುಮಾರ್ ಚಾಮ್ಲಿಂಗ್ ಅವರು ಮೊದಲ ಸ್ಥಾನದಲ್ಲಿದ್ದರು, ಈಗ ಅವರು 2ನೇ ಸ್ಥಾನದಲ್ಲಿ ಬಂದಿದ್ದಾರೆ. ಇದರ ಮೇಲೆ ಕೂಡ ಪ್ರಶ್ನೆ ಆಗಿದೆ ನೋಡಿ ಸ್ನೇಹಿತರೆ. ಅತಿ ಹೆಚ್ಚು ಮುಖ್ಯಮಂತ್ರಿ ಆದಂಥ ವ್ಯಕ್ತಿ ಯಾರು ಅಂತ ಕೇಳಿದ್ದಾರೆ. ನರೇಂದ್ರ ಮೋದಿ ನೋಡ್ರಿ ಒಟ್ಟು 8931 ದಿನಗಳು ದಾಖಲೆ ಬರೆದಿದ್ದಾರೆ ಅಂತಲೇ ಹೇಳ್ತೀವಿ. ಗುಜರಾತ್ ಮುಖ್ಯಮಂತ್ರಿಯಾಗಿ ಸತತ 4 ಅವಧಿವರೆಗೂ ಗುಜರಾತ್ನ ಮುಖ್ಯಮಂತ್ರಿ ಆಗಿದ್ದಾರೆ. ಅಕ್ಟೋಬರ್ 2001, ಮೇ 2014. ಅದೇ ರೀತಿಯಾಗಿ ಭಾರತ ಪ್ರಧಾನಿಯಾಗಿ 2014ರಿಂದ ಪ್ರಸ್ತುತವರೆಗೂ ಏನಪ್ಪ ಅಂತಂದರೆ 3 ಅವಧಿಗೆ ಈ ಒಂದು ಭಾರತ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ ಅಂತಲೇ ಹೇಳಬಹುದು. ವಿಶೇಷ ದಾಖಲೆಯ ವಿವರವನ್ನು ಇಲ್ಲಿ ನಾವು ನೋಡ್ಬೋದು. ಸ್ವಾತಂತ್ರ್ಯ ನಂತರ ಜನಿಸಿದ ಭಾರತದ ಮೊದಲ ಪ್ರಧಾನಿ ಆಗಿದ್ದಾರೆ ನೋಡ್ರಿ ಇವರು. ಹಿಂದಿನ ದಾಖಲೆ ನೋಡೋದಾದರೆ ಪವರ್ ಕುಮಾರ್ ಚಾಮ್ಲಿಂಗ್ ಅವರನ್ನು ಹಿಂದಿಕ್ಕಿ ಒಂದು ಮುಂದೆ ಬಂದಂಥ ಒಂದು ಫಸ್ಟ್ ರ್ಯಾಂಕ್ ಪಡೆದಂಥ ವ್ಯಕ್ತಿ ನರೇಂದ್ರ ಮೋದಿ ಅವರು ಆಗಿದ್ದಾರೆ. ಸತತ 3ನೇ ಬಾರಿ ಪೂರ್ಣ ಬಹುಮತ ಪಡೆದ ಮೊದಲ ಕಾಂಗ್ರೆಸ್ಸೇತರ ನಾಯಕ ಆಗಿದ್ದಾರೆ ನೋಡ್ರಿ. ಅದೇ ರೀತಿಯಾಗಿ ಸ್ಟ್ರಾಟಜಿಕ್ ನೋಡೋಣ. ಸ್ಟ್ರಾಟಜಿಕಿಯಲ್ಲಿ ಮುಖ್ಯಮಂತ್ರಿಗಳ ದಾಖಲೆ ಇದೆ ನೋಡಿ. ಪವರ್ ಕುಮಾರ್ ಚಾಮ್ಲಿಂಗ್ ಅವರು ಸಿಕ್ಕಿಂ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು. ಇವರು 8930 ದಿನಗಳ ಕಾಲ ಈ ಒಂದು ಸಿಕ್ಕಿಂ ರಾಜ್ಯದ ಮುಖ್ಯಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಿದರು. ನಂತರದಲ್ಲಿ ಬರ್ತಾರೆ ಜ್ಯೋತಿ ಬಸು. ಇವರು ಪಶ್ಚಿಮ ಬಂಗಾಳದ ಒಂದು ಮುಖ್ಯಮಂತ್ರಿ ಆಗಿರ್ತಾರೆ. ಮೊದಲ ಸ್ಥಾನದಲ್ಲಿ ಯಾರಿದ್ರು? ಪವರ್ ಕುಮಾರ್ ಚಾಮ್ಲಿಂಗ್ ಅವರು ಇದ್ದರು ನೋಡಿ. ಇವರನ್ನು ಹಿಂದಿಕ್ಕಿದ್ದಾರೆ ನರೇಂದ್ರ ಮೋದಿ ಅವರು. ಈಗ 8931 ದಿನಗಳ ಕಾಲ ಇದ್ದಾರೆ. ಇದನ್ನು ಕೂಡ ಈ ಡೇಟ್ ಕೂಡ ಕೇಳ್ತಾರೆ ನೋಡಿ. ಯಾಕಂದರೆ ಇತ್ತೀಚೆಗೆ ಸಿದ್ದರಾಮಯ್ಯ ಅವರು ಕೂಡ ಅತಿ ಹೆಚ್ಚು ಬಾರಿ ಮುಖ್ಯಮಂತ್ರಿಯಾಗಿ ದೇವರಾಜ ಅರಸು ಹಿಂದಿಕ್ಕಿದ್ರು. ಅದಕ್ಕಾಗಿ ಅವರ ಒಂದು ಪ್ರಶ್ನೆಯನ್ನು ನಾವು KEAದಲ್ಲಿ ನಾವು ನೋಡಿದ್ದೀವಿ. KE
ಎದಲ್ಲಿ ಆ ಒಂದು ಪ್ರಶ್ನೆ ಕೇಳಲಾಗಿತ್ತು. ಅದೇ ರೀತಿಯಾಗಿ ಪ್ರಧಾನಿ ನರೇಂದ್ರ ಮೋದಿ ಬಗ್ಗೆ ಕೂಡ ಪ್ರಶ್ನೆ ಕೇಳಬಹುದು. ಸಂವಿಧಾನದಲ್ಲಿ ವಿಧಿ ನೋಡೋದಾದರೆ 75ನೇ ವಿಧಿ ಪ್ರಕಾರ ಪ್ರಧಾನಮಂತ್ರಿಯನ್ನು ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ ನೋಡ್ರಿ. ರಾಷ್ಟ್ರಪತಿಗಳು ಯಾರಿಗೆ ನೇಮಕ ಮಾಡ್ತಾರೆ? ಪ್ರಧಾನಮಂತ್ರಿಯವರನ್ನು ನೇಮಕ ಮಾಡ್ತಾರೆ ಸಂವಿಧಾನದ 75ನೇ ವಿಧಿಯ ಪ್ರಕಾರ. ಓಕೆ, ಸಂವಿಧಾನದ 75ನೇ ವಿಧಿ ಏನಪ್ಪ ಅಂತಂದರೆ ಪ್ರಧಾನಮಂತ್ರಿಯವರ ಒಂದು ನೇಮಕ ಮಾಡೋದ್ರ ಬಗ್ಗೆ ಸಂಬಂಧಿಸಿದೆ. ಮುಂದಿನ ಒಂದು ನ್ಯೂಸ್ ನೋಡೋಣ. ಮುಂದಿನ ಒಂದು ಪ್ರಶ್ನೆ, ಪ್ರಸ್ತುತ ಯುದ್ಧದ ಭೀತಿಯಲ್ಲಿರುವ ಹರ್ಮುಜ್ ಜಲಸಂಧಿ ಮೂಲಕ ಪ್ರಪಂಚದ ಒಟ್ಟು ತೈಲ ಪೂರೈಕೆ ಅಂದಾಜು ಎಷ್ಟು ಶೇಕಡಾವಾರು ಸಾಗಾಣಿಕೆ ಆಗುತ್ತದೆ? ಅಂದರೆ ಈ ಒಂದು ಹರ್ಮುಜ್ ಜಲಸಂಧಿ ಏನಿದೆ, ಆ ಒಂದು ಹರ್ಮುಜ್ ಜಲಸಂಧಿಯಿಂದ ಸಾಗಾಣಿಕೆ ಎಷ್ಟು % ಆಗುತ್ತೆ ಅಂತ ಕೇಳಿದ್ದಾರೆ. ಎಷ್ಟು % ಹಡಗುಗಳು ಸಾಗಾಣಿಕೆ ಮಾಡುತ್ತವೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, 20% ಅಷ್ಟು ಈ ಒಂದು ಜಲಸಂಧಿ ಮೂಲಕ ಸಾಗಾಣಿಕೆ ಮಾಡಲಾಗುತ್ತದೆ. ಅಮೇರಿಕಾ, ಇಸ್ರೇಲ್ ಮತ್ತು ಇರಾನ್ನ ಒಂದು ಯುದ್ಧ ನಡೆದಿದೆ ನೋಡಿ. ಆ ಒಂದು ಯುದ್ಧದಲ್ಲಿ ಈ ಒಂದು ಹರ್ಮುಜ್ ಜಲಸಂಧಿಯಲ್ಲಿ ಭೀತಿ ಕಾಣಬಹುದು ನಾವು. ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಇದೆ ನೋಡಿ, 20%. ಇದರಿಂದ ಆರ್ಥಿಕ ಪರಿಣಾಮ ಏನಾಗಿದೆಪ್ಪ ಅಂತಂದ್ರೆ ಅಮೇರಿಕ ಮತ್ತು ಇಸ್ರೇಲ್ನಿಂದ ಇರಾನ್ನ ಮೇಲೆ ಆಪರೇಷನ್ ಎಪಿಕ್ ಫ್ಯೂರಿ ಕಾರ್ಯಾಚರಣೆ ಆಗಿದೆ ನೋಡ್ರಿ. ಯಾವುದು ಆಪರೇಷನ್ ಎಪಿಕ್ ಫ್ಯೂರಿ ಕಾರ್ಯಾಚರಣೆ ಯಾವ್ದು ಮಾಡಿದೆ ಅಂದರೆ ಅಮೇರಿಕ ಮತ್ತು ಇಸ್ರೇಲ್ ಎರಡು ಸೇರಿ ಏನು ಮಾಡಿದೆ ಅಂದರೆ ಇರಾನ್ ಮೇಲೆ ದಾಳಿಯನ್ನು ಮಾಡಿದೆ ಅಂತ ಹೇಳ್ಬೋದು. ಇದರ ಸಂಬಂಧದ ಜಲಸಂಧಿ ಮುಚ್ಚುವ ಬೆದರಿಕೆಯಿಂದ ಕಚ್ಚಾ ತೈಲದ ಬೆಲೆ ಬ್ಯಾರಲ್ಗೆ $100 ಆಗಿದೆ ಅಂತಲೇ ಹೇಳ್ಬೋದು. 100ಕ್ಕಿಂತ ಹೆಚ್ಚು ಡಾಲರ್ ದಾಟಿದೆ ನೋಡಿ. ಪ್ರತಿ ಒಂದು ಬ್ಯಾರಲ್ ಕಚ್ಚಾ ತೈಲ ಬೆಲೆ $100 ದಾಟಿದೆ. ಅದರ ರೀತಿಯಾಗಿ ನೀರಿನ ಮೇಲೆ ಯುದ್ಧ. ಈ ಒಂದು ಗಲ್ಫ್ ರಾಷ್ಟ್ರಗಳು ಏನಿದ್ದಾವೆ ಅಲ್ಲಿರುವಂಥ ಕುಡಿಯುವ ನೀರಿನ ಮೂಲಕ ಅಂದರೆ ಡಿಸ್ಯಾಲಿನೇಷನ್ ಅಂತ ಕರಿತೀವಿ. ಅಂದರೆ ಸಮುದ್ರ ನೀರು ತೆಗೆದುಕೊಂಡು ಗೇಸಿಂದ ಶುದ್ಧೀಕರಣ ಮಾಡಿ ಗೇಸಿಂದ ಅವರನ್ನು ಕುಡಿಯುವ ನೀರಾಗಿ ಪರಿವರ್ತನೆ ಮಾಡುತ್ತಿರ್ತಾರೆ ಈ ಒಂದು ಪರ್ಷಿಯನ್ ಕೊಲ್ಲಿಯಲ್ಲಿ. ಈ ಒಂದು ಗಲ್ಫ್ ರಾಷ್ಟ್ರಗಳು ಏನಿದ್ದಾವೆ, ಈ ಒಂದು ಗಲ್ಫ್ ರಾಷ್ಟ್ರಗಳಲ್ಲಿ ಸಮುದ್ರ ನೀರನ್ನು ತೆಗೆದುಕೊಂಡು ಗೇಸಿಂದ ಅವನ್ನು ಶುದ್ಧೀಕರಿಸಿಗೇಸಿಂದ ನೀರನ್ನು ಕುಡಿತಾರೆ. ಅಂಥ ಒಂದು ಘಟಕಗಳ ಮೇಲೆ ಬಾಂಬನ್ನು ದಾಳಿ ಮಾಡ್ತಿದೆ ಇರಾನ್ ದೇಶ. ಅದರ ಕೂಡ ಕೊಟ್ಟಿದ್ದಾರೆ ನೋಡ್ರಿ. ಆ ಘಟಕಗಳ ಮೇಲೂ ಕೂಡ ಇದೊಂದು ಬೆದರಿಕೆ ಹಾಕಿದೆ ಅಂತಲೇ ಹೇಳ್ಬೋದು ನೋಡ್ರಿ ಇರಾನ್ ದೇಶ. ಇಲ್ಲಿ ನಾವು ನೋಡಬಹುದು ರೈಟ್ ಸೈಡಲ್ಲಿ ಇರಾನ್ ದೇಶ ಇಲ್ಲಿದೆ, ಹರ್ಮುಜ್ ಜಲಸಂಧಿ ಇಲ್ಲಿ ಕಂಡು ಬರುತ್ತೆ ನೋಡ್ರಿ. ಇದರ ಪಕ್ಕದಲ್ಲಿ ಒಮಾನ್ ಕೊಲ್ಲಿ ಇದೆ, ಅದೇ ರೀತಿ UAE ಮತ್ತು ಪರ್ಷಿಯನ್ ಕೊಲ್ಲಿ ಇದೆ. ಇತ್ತೀಚೆಗೆ ಪರ್ಷಿಯನ್ ಕೊಲ್ಲಿಯ ಒಂದು ಏನಿದೆ ಈ ಒಂದು ನೀರು ಸ್ವಚ್ಛ ಮಾಡೋದು, ಸಮುದ್ರ ನೀರು ಶುದ್ಧೀಕರಣ ಒಂದು ಡಿಸ್ಯಾಲಿನೇಷನ್ ಘಟಕ ಮೇಲೆ ದಾಳಿಯನ್ನು ಮಾಡಲಾಗಿತ್ತು ನೋಡ್ರಿ ಇತ್ತೀಚೆಗೆ ಇಲ್ಲಿ ಪರ್ಷಿಯನ್ ಕೊಲ್ಲಿಯಲ್ಲಿ. ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ನೋಡ್ರಿ ಸ್ನೇಹಿತರೆ. ಇರಾನ್ ಈ ಒಂದು ಹರ್ಮುಜ್ ಜಲಸಂಧಿ ಯಾವ ಎರಡು ಸಮುದ್ರ ತೀರದಲ್ಲಿ ಕಂಡು ಬರ್ತದೆ ಅಂತ ನಾನು ಆಲ್ರೆಡಿ ಹೇಳಿದ್ದೇನೆ ಇದ್ರ ಬಗ್ಗೆ. ಮುಂದಿನ ಒಂದು ನ್ಯೂಸ್ ಹೋಗೋಣ. ಮುಂದಿನ ಒಂದು ನ್ಯೂಸ್ ಪ್ರಶ್ನೆ ಇದೆ ನೋಡಿ. ಏಷ್ಯಾ ಕಪ್ ಮಾದರಿಯಲ್ಲಿ 2027ರಿಂದ T20 ಮಾದರಿಯ ಯೂರೋ ನೇಷನ್ಸ್ ಕಪ್ ಕ್ರಿಕೆಟ್ ಪಂದ್ಯಾವಳಿಯನ್ನು ಪ್ರಾರಂಭಿಸಲು ಯಾವ ದೇಶದ ಕ್ರಿಕೆಟ್ ಮಂಡಳಿ ಪ್ರಸ್ತಾಪವನ್ನು ಮಾಡಿದೆ? ಯಾವುದು ಈ ಏನು T20 ನಡೆಸ್ತಾರೋ ಏಷ್ಯಾದಲ್ಲಿ, ಅದೇ ರೀತಿಯಾಗಿ ಯೂರೋ ನೇಷನ್ ಕಪ್ ಪಂದ್ಯಾವಳಿಯನ್ನು ಮಾಡಲು ಈ ಒಂದು ಯಾವ ದೇಶ ನಿರ್ಧಾರ ಮಾಡಿದೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಕ್ರಿಕೆಟ್ ಐರ್ಲ್ಯಾಂಡ್. ಐರ್ಲ್ಯಾಂಡ್ ದೇಶ ಏನು ಮಾಡಿದಪ್ಪ ಅಂತಂದ್ರೆ ಈ ಏಷ್ಯಾ ಕಪ್ ಏನು ನಡೆಸ್ತಿದ್ರು ಅದೇ ರೀತಿಯಾಗಿ ನಾವು ಕೂಡ 2027ರಲ್ಲಿ T20 ಮಾದರಿಯಲ್ಲಿ ಯೂರೋ ನೇಷನ್ ಕಪ್ಪನ್ನು ನಡೆಸೋಣ ಅಂತ ಆ ಒಂದು ಕ್ರಿಕೆಟ್ ಮಂಡಳಿ ನಿರ್ಧಾರ ಮಾಡಿದೆ. ಐರ್ಲ್ಯಾಂಡ್ ದೇಶದ ಕ್ರಿಕೆಟ್ ಮಂಡಳಿ. ಸರಿಯಾದ ಉತ್ತರ ಕ್ರಿಕೆಟ್ ಮಂಡಳಿ ಐರ್ಲ್ಯಾಂಡ್ ದೇಶದ್ದಾಗಿದೆ ನೋಡಿ. ಏಷ್ಯಾ ಕಪ್ ಬಗ್ಗೆ ನೋಡೋಣ. ಏಷ್ಯಾ ಕಪ್ ಸ್ಥಾಪನೆ ಆಗಿದ್ದು 1984ರಲ್ಲಿ ಸ್ಥಾಪನೆ ಆಗಿದೆ. ಮೊದಲ ಆತಿಥ್ಯ ಒಂದು ದೇಶ ಯಾವುದಪ್ಪ ಅಂತಂದರೆ UAE ಅಂತ ನಾವು ಕರಿತೇವೆ. ಮೊದಲ ಒಂದು ಚಾಂಪಿಯನ್ಶಿಪ್ ದೇಶ ಯಾವುದಂದರೆ ಭಾರತ, ನಮ್ಮ ದೇಶ ಭಾರತ ಆಗಿದೆ ನೋಡಿ. ನಮ್ಮ ದೇಶ ಏನಂದರೆ ಭಾರತ ದೇಶ ಏನಪ್ಪ ಅಂತಂದರೆ ಮೊದಲ ಚಾಂಪಿಯನ್ಶಿಪ್ ಆಗಿರ್ತದೆ. ಏಷ್ಯಾ ಕಪ್ ಚಾಂಪಿಯನ್ಶಿಪ್ ಆಗಿದೆ ನೋಡಿ. ಭಾರತ 1984ರಲ್ಲಿ ನಡೆದಂಥ ಸಂದರ್ಭದಲ್ಲಿ ಮೊದಲ ಒಂದು ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತದೆ. ಅದೇ ರೀತಿಯಾಗಿ ಯೂರೋ ನೇಷನ್ ಕಪ್ ಇದು ಕ್ರಿಕೆಟ್ ಅಂದರೆ ಐರ್ಲ್ಯಾಂಡ್ ಒಂದು ದೇಶದ ಕ್ರಿಕೆಟ್ ಮಂಡಳಿ ಸ್ಥಾಪನೆ ಮಾಡಬೇಕಂತ ಅಂದ್ಕೊಂಡಿದ್ದೆ. 2027ರಲ್ಲಿ ಇದನ್ನು ಸ್ಥಾಪನೆ ಮಾಡಲು ಯೋಜನೆ ಮಾಡಿಕೊಂಡಿದೆ. ಪ್ರಸ್ತಾಪಿತ ವರ್ಷ ಯಾವುದಂದರೆ 2027ರಲ್ಲಿ ಮಾಡಿದೆ.
ಯಾವ ರೀತಿ ಮಾದರಿ ಅಂದರೆ T20 ಮಾದರಿಯಾಗಿದೆ. ಇದರಲ್ಲಿ ಪುರುಷರು ಮತ್ತು ಮಹಿಳೆಯರು ಕೂಡ ಭಾಗಿಯಾಗಿರ್ತಾರೆ. ಭಾಗವಹಿಸುವ ಒಂದು ತಂಡಗಳು ಯಾವ್ಯಾವ ದೇಶದಿಂದ ಯಾವ್ಯಾವ ಭಾಗವಹಿಸ್ತವೆ ಅಂದರೆ ಇಂಗ್ಲೆಂಡ್ ದೇಶ, ಐರ್ಲೆಂಡ್, ಸ್ಕಾಟ್ಲ್ಯಾಂಡ್, ನೆದರ್ಲ್ಯಾಂಡ್, ಇಟಲಿ. ಇವೇನು 5 ದೇಶ ಇದಾವೆ, 5 ದೇಶದ ಒಂದು ಪ್ಲೇಯರ್ಸ್ ಏನು ಮಾಡ್ತಾರೆ ಅಂದರೆ ಕ್ರಿಕೆಟನ್ನು ಆಡುತ್ತಾರೆ. ಇದನ್ನು ಯೂರೋ ನೇಷನ್ ಕಪ್ ಅಂತ ಕರೀತಾರೆ ನೋಡ್ರಿ. ಸ್ಟ್ರಾಟಜಿಕಲ್ಲಿ ICC ಇದೆ ನೋಡಿ, ಇಂಡಿಯನ್ ಕ್ರಿಕೆಟ್ ಕೌನ್ಸಿಲ್. ಇದು ಸ್ಥಾಪನೆಯಾಗಿದ್ದು 1909. ಇದರ ಕೇಂದ್ರ ಕಚೇರಿ ದುಬೈನಲ್ಲಿ ಕಂಡುಬರ್ತದೆ. ದುಬೈ ಕಂಡುಬರೋದು UAEಯಲ್ಲಿ ಕಂಡುಬರುತ್ತೆ ನೋಡಿ, ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತ ಕರಿತೇವೆ. ಯುರೋಪ್ ಆಟಗಾರರಿಗೆ ಅವಕಾಶ ಕಲ್ಪಿಸಲು ಈ ಒಂದು T20 ಲೀಗ್ನಲ್ಲಿ ಐರ್ಲೆಂಡ್ ಆಟಗಾರರನ್ನು ಕಡ್ಡಾಯವಾಗಿ ಸೇರಿಸುವ ಒಪ್ಪಂದಕ್ಕೆ ನೀಡಲಾಗಿದೆ. ಇದು ಏನಪ್ಪ ಅಂತಂದರೆ ಯೂರೋ ನೇಷನ್ ಕಪ್. ಇದ್ರ ಬಗ್ಗೆ ಕೂಡ ಕೇಳ್ತಾರೆ. 2027ರಲ್ಲಿ ಶುರು ಮಾಡಬೇಕಂದದ ಐರ್ಲೆಂಡ್ ದೇಶದ ಕ್ರಿಕೆಟ್ ಮಂಡಳಿ. ಓಕೆ, ಇಂದಿನ ಪ್ರಮುಖ ಆನ್ಲೈನರ್ಸ್ ಇದ್ದ ನೋಡ್ರಿ. ಪ್ರಶಸ್ತಿ ಬಗ್ಗೆ ಕೊಟ್ಟಿದ್ದರು. ಬಂಜಾರ ಸಮುದಾಯದ ಅಭಿವೃದ್ಧಿಗಾಗಿ ಶ್ರಮಿಸಿದಂಥ ಒಂದು ರೂಲಾ ನಾಯಕ್ ಅವರಿಗೆ ಶ್ರೀ ಸಂತ ಸೇವಾಲಾಲ್ ಪ್ರಶಸ್ತಿಯನ್ನು ನೀಡಲಾಗಿದೆ ಅಂತಲೇ ಹೇಳಬಹುದು. ಯಾರಿಗೆ? ರೂಲಾ ನಾಯಕ್ ಅವರಿಗೆ ಸಂತ ಸೇವಾಲಾಲ್ ಪ್ರಶಸ್ತಿ 2025-26 ಯಾರಿಗೆ ನೀಡಲಾಗಿದೆಯಪ್ಪ ಅಂತಂದರೆ ರೂಲಾ ನಾಯಕ್ ಅವರಿಗೆ ನೀಡಲಾಗಿದೆ ನೋಡಿ. ಅದರ ರೀತಿಯಾಗಿ ಆರ್ಥಿಕತೆ ಬಗ್ಗೆ ಸಂಬಂಧಿಸಿದಂಥ ಮಾಹಿತಿ ನೋಡೋದಾದರೆ ಇರಾನ್ ಯುದ್ಧದ ಭೀತಿಯಲ್ಲಿ ಜಾಗತಿಕ ಷೇರುಪೇಟೆಗಳಲ್ಲಿ ಕುಸಿತ ಕಂಡಿದೆ ಅಂತಲೇ ಹೇಳಬಹುದು. ಭಾರತದ ಸೆನ್ಸೆಕ್ಸ್ ಒಂದೇ ದಿನದಲ್ಲಿ 1500 ಅಂಕಗಳನ್ನು ಕುಸಿತ ಕಂಡು ಬಂದಿದೆ. 1500 ಭಾರತದ ಒಂದು ಸೆನ್ಸೆಕ್ಸ್ನಲ್ಲಿ. ನಂತರ ಡಿಜಿಟಲ್ ಬಗ್ಗೆ ಸಂಬಂಧಿಸಿದಂಥ ಮಾಹಿತಿಯನ್ನು ನೋಡಿಕೊಳ್ಳೋಣ. ಪ್ರಧಾನಿ ನರೇಂದ್ರ ಮೋದಿ ಅವರು ಇನ್ಸ್ಟಾಗ್ರಾಮ್ನಲ್ಲಿ 100 ದಶಲಕ್ಷ ಫಾಲೋವರ್ಸ್ ಹೊಂದಿದ ವಿಶ್ವದ ಮೊದಲ ಹಾಲಿ ನಾಯಕ ಎಂಬ ಗಳಿಕೆಗೆ ಪಾತ್ರರಾಗಿದ್ದಾರೆ ನೋಡ್ರಿ. ಇನ್ಸ್ಟಾಗ್ರಾಮ್ನಲ್ಲಿ 100 ದಶಲಕ್ಷ ಫಾಲೋವರ್ಸ್ ಹೊಂದಿದಂಥ ವ್ಯಕ್ತಿ ಯಾರಾಗಿದ್ದಾರೆ ಅಂದರೆ ಪ್ರಧಾನಿ ಮೋದಿ ನಂಬರ್ 1 ಆಗಿದ್ದಾರೆ ನೋಡ್ರಿ. ಕೊನೆಯದಾಗಿ ವಿಜ್ಞಾನಕ್ಕೆ ಸಂಬಂಧಿಸಿದಂಥ ಮಾಹಿತಿ ಇದೆ. ಡೋಪ್ಲರ್ ಹವಾಮಾನ ರೇಡರ್ಗಳ ಒಂದು ಜಾಲವನ್ನು 2026ರ ಅಂತ್ಯದೊಳಗೆ ಭಾರತದಾದ್ಯಂತ 126ಕ್ಕೆ ಹೆಚ್ಚಿಸಲು ಇಂಡಿಯನ್ ಮಾನಿಟರಿ ಡಿಪಾರ್ಟ್ಮೆಂಟ್ ಗುರಿಯನ್ನು ಹೊಂದಿದೆ ಅಂತ ಹೇಳ್ಬೋದು ನೋಡಿ. ಇಂಡಿಯನ್ ಮೆಟ್ರಲಾಜಿಕಲ್ ಡಿಪಾರ್ಟ್ಮೆಂಟ್ ಇದು. ಓಕೆ, ಅದೇನು ಮಾಡಿದೆ ಅಂದರೆ ಈ ಒಂದು ಡೋಪ್ಲರ್ ಹವಾಮಾನವನ್ನು ರೇಡರ್ಗಳನ್ನು 2026ರ ಒಳಗೆ 126ಕ್ಕೆ ಹೆಚ್ಚಿಸಲು ಯೋಜನೆಯನ್ನು ಹಾಕಿಕೊಂಡಿದೆ. ಇವೇನಪ್ಪ ಅಂತಂದರೆ 2026 ಮಾರ್ಚ್ 23ರ ಪ್ರಮುಖ ಪ್ರಚಲಿತ ಘಟನೆಯಾಗಿದ್ದು ಸ್ನೇಹಿತರೆ. ಈ ಒಂದು ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ. ಕೊನೆಯದಾಗಿ ನಿಮಗಾಗಿ ಒಂದು ಪ್ರಶ್ನೆ ಇದೆ ನೋಡಿ, ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಉತ್ತರವನ್ನು ತಿಳಿಸಿ. ಭಾರತದ ಪ್ರಸ್ತುತ ಹವಾಮಾನ ಇಲಾಖೆಯ ಮಹಾನಿರ್ದೇಶಕರು ಯಾರಿದ್ದಾರೆ ಅಂತ ನೀವು ಈ ಒಂದು ಪ್ರಶ್ನೆಗೆ ಕಮೆಂಟ್ ಮೂಲಕ ತಿಳಿಸಿ. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಇದೇ ರೀತಿಯಾಗಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಓಕೆ, ಟೇಕ್ ಕೇರ್, ಬೈ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.